ಸಿರಿಮನ ವೀಕ್ಷಕ ಬಂಧುಗಳೇ ಸ್ವಾಗತ. ಈ ದಿನ ಮತ್ತೊಂದು ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬಂದಿದ್ದೇನೆ. ನಮ್ಮ ಕೈತೋಟದಲ್ಲಿರ್ತಕ್ಕಂತಹ ಜೇನು ಪೆಟ್ಟಿಗೆಯಲ್ಲಿ ಕುಟುಂಬ ಚೇಂಬರ್ ಅಥವಾ ಸಂಸಾರ ಚೇಂಬರ್ ಇದೆಯಲ್ಲ, ಅದು ಭರ್ತಿಯಾಗಿದೆ. ಹಾಗಾಗಿ ಸೂಪರ್ ಚೇಂಬರನ್ನು ಅಥವಾ ಹನಿ ಚೇಂಬರನ್ನು ಈಗ ಕೂರಿಸುವ ಸಮಯ ಬಂದಿದೆ. ಬನ್ನಿ ಸ್ನೇಹಿತರೆ, ಈಗ ಸೂಪರ್ ಚೇಂಬರನ್ನು ಕೂರಿಸೋಣ. ಹಾಗೆ ಈ ಸೂಪರ್ ಚೇಂಬರ್ ಕೂರಿಸ್ಬೇಕಾದ್ರೆ ನಾವು ಸೂಪರ್ ಚೇಂಬರನ್ನು ಫಸ್ಟ್ ನಾವು ಕ್ಲೀನ್ ಮಾಡ್ಕೋಬೇಕು ಸ್ನೇಹಿತರೆ. ಅದನ್ನು ಯಾಕೆಂದರೆ ಭಾಳ ದಿವಸ ನಾವು ಅದನ್ನು ಒಂದು ಕಡೆ ತೆಗೆದಿಟ್ಟಿರೋದ್ರಿಂದ ಅದರಲ್ಲಿ ಸಾಕಷ್ಟು ಧೂಳು ಹಿಡ್ದಿರುತ್ತೆ. ಆ ಧೂಳನ್ನೆಲ್ಲ ನಾವು ತೆಗಿಬೇಕಾಗುತ್ತೆ. ಹಾಗಾಗಿ ಒಂದು ಸ್ವಚ್ಛವಾಗಿರ್ತಕ್ಕಂಥ ಬ್ರಷನ್ನು ತಗೊಂಡು ಆ ಬ್ರಷ್ ಮೂಲಕ ಅಲ್ಲಿರ್ತಕ್ಕಂಥ ಸಣ್ಣ ಸಣ್ಣ ಧೂಳನ್ನು ಕೂಡ ತೆಗಿಬೇಕಾಗ್ತದೆ. ಹಾಗೆ ಅದರಲ್ಲಿರ್ತಕ್ಕಂತಹ ಎಲ್ಲ 8 ಎರೆಗಳನ್ನು ಇಡಲಿಕ್ಕೆ ನಮಗೆ ಅಲ್ಲಿ ವ್ಯವಸ್ಥೆ ಇದೆ. ಅದರಲ್ಲಿ ನಾನು ಒಂದೆರಡು ಕಡಿಮೆ ಇಡ್ತೇನೆ. ಅವೆಲ್ಲವನ್ನು ಕೂಡ ಸ್ವಚ್ಛ ಮಾಡಿಬಿಟ್ಟು ನಾವು ಆ ಸೂಪರ್ ಚೇಂಬರಲ್ಲಿ ಜೋಡಿಸಿಡಬೇಕಾಗತ್ತೆ. ಜೋಡಿಸಿಟ್ಬಿಟ್ಟು ವ್ಯವಸ್ಥಿತವಾಗಿ ಅವುಗಳನ್ನು ನಾವು ಹನಿ ಬಾಕ್ಸ್, ಈ ಸೂಪರ್ ಚೇಂಬರನ್ನು ಹನಿ ಬಾಕ್ಸ್ ಅಂತೂ ಕೂಡ ಕರಿತೇವೆ. ಇದನ್ನು ಜೇನು ಪೆಟ್ಟಿಗೆಯ ಮೇಲ್ಭಾಗದಲ್ಲಿ ವ್ಯವಸ್ಥಿತವಾಗಿ ಜೋಡಿಸಿಡಬೇಕಾಗತ್ತೆ. ಈಗ ನಾವು ಸಂಸಾರ ಪೆಟ್ಟಿಗೆಯ ಮುಚ್ಚಳವನ್ನು ತೆಗೆದಿದ್ದೇನೆ. ಈ ಸಂಸಾರ ಪೆಟ್ಟಿಗೆಯ ಮುಚ್ಚಳವನ್ನು ತೆಗೆದುಬಿಟ್ಟು ನಾವು ಅದರಲ್ಲಿ ಫಸ್ಟು ಅಡಿಮಣೆಯನ್ನು ಒಂದು ಸಾರಿ ನಾವು ಸ್ವಚ್ಛ ಮಾಡ್ಕೊಂಬಿಡೋಣ. ಅಡಿಮಣೆಯಲ್ಲಿ ಸಾಕಷ್ಟು ವ್ಯರ್ಥ ಪದಾರ್ಥಗಳು, ಗಲೀಜೆಲ್ಲ ಇರಲಿಕ್ಕೆ ಚಾನ್ಸಸ್ ಇದೆ. ಅದನ್ನು ನಾವು ಕ್ಲೀನ್ ಮಾಡ್ಕೋಬೇಕಾಗ್ತದೆ. ಅಲ್ಲಿ ವ್ಯಾಕ್ಸ್ ಮಾತಂತಹ ಸೂಕ್ಷ್ಮ ಕೀಟದ ಹುಳು ಕೂಡ ಇರಲಿಕ್ಕೆ ಸಾಧ್ಯತೆ ಇರ್ತದೆ. ಹಾಗಾಗಿ ಅದನ್ನು ನಾವು ಫಸ್ಟು ಸ್ವಚ್ಛ ಮಾಡ್ಕೋಬೇಕು. ಅಲ್ಲಿರ್ತಕ್ಕಂಥ ಹುಳುಗಳನ್ನೆಲ್ಲ, ಜೇನು ಹುಳುಗಳನ್ನು ಸ್ವಲ್ಪ ಗಾಳಿ ಕೊಟ್ಟು ಊದಿದರೆ ಸಾಕು, ಅದು ಹೊರಗೆ ಹೋಗ್ತದೆ. ಅವನ್ನೆಲ್ಲ ತೆಗೆದುಬಿಟ್ಟು ನಾವು ಅಲ್ಲಿರ್ತಕ್ಕಂತಹ ಮೇಣದ ವೇಸ್ಟ್ ಇರ್ಬೋದು ಅಥವಾ ಇನ್ಯಾವುದಾದ್ರು ಧೂಳಿರ್ಬೋದು, ಆಮೇಲೆ ಇನ್ನಂಥ ಹುಳುಗಳೆಲ್ಲ ಪೊರೆ ಕಟ್ಕೊಂಡು ಸಣ್ಣ ಕೀಟಗಳು ವಾಸ ಮಾಡುವಂತಹ ಪೊರೆಯ ಭಾಗ ಇರ್ಬೋದು, ಅವನ್ನೆಲ್ಲವನ್ನು ನಾವು ಬ್ರಷ್ ಮೂಲಕ ಸ್ವಚ್ಛ ಮಾಡಲೇಬೇಕು ಸ್ನೇಹಿತರೆ. ಸ್ವಚ್ಛ ಮಾಡದೆ ನಾವು ಒಂದು ಸ್ವಲ್ಪ ಉದಾಸೀನ ಮಾಡಿದರೆ ವ್ಯಾಕ್ಸ್ ಮಾತ್ ಅಂತಕ್ಕಂಥ ಕೀಟ ಇಲ್ಲಿ ವಾಸ ಮಾಡ್ತದೆ. ವಾಸ ಮಾಡಿಬಿಟ್ಟು ಅದು ಡೆವಲಪ್ ಆಗಿಬಿಟ್ಟು ಅಲ್ಲಿ ಜೇನಿನ ಎರೆಗೆ ಪ್ರವೇಶ ಮಾಡಿ ಜೇನಿನ ಎರೆಯನ್ನು ಅದು ಹಾಳು ಮಾಡುವಂಥ ಸಂಭವಗಳು ಹೆಚ್ಚಿಗೆ ಇರುತ್ತೆ. ಹಾಗಾಗಿ ವ್ಯಾಕ್ಸ್ ಮಾತ್ ಇಲ್ಲಿ ಡೆವಲಪ್ ಆಗಲಿಕ್ಕೆ ಅವಕಾಶವೇ ಆಗಬಾರ್ದು. ಆ ರೀತಿ ನಾವು ನೋಡ್ಕೋಬೇಕಾದ್ದು ನಮ್ಮ ಕರ್ತವ್ಯ. ಈ ರೀತಿ ನಾವು ಜೇನು ಪೆಟ್ಟಿಗೆಯನ್ನು ನಾವು ವ್ಯವಸ್ಥಿತವಾಗಿ ನಿರ್ವಹಣೆ ಮಾಡದೆ ಹೋದರೆ ಅದರಿಂದ ದುಷ್ಪರಿಣಾಮಗಳನ್ನು ನಾವು ಎದುರಿಸಬೇಕಾಗತ್ತೆ ಸ್ನೇಹಿತರೆ. ಹಾಗಾಗಿ ಈಗ ಅದನ್ನೆಲ್ಲ ಸ್ವಚ್ಛ ಮಾಡ್ತಾಯಿದ್ದೀನಿ. ಅಡಿಮಣೆ ಅಂತ ನಾವು ಕರಿತೇವೆ. ಈ ಅಡಿಮಣೆಯನ್ನು ಈ ರೀತಿ ಬ್ರಷಲ್ಲಿ ಕ್ಲೀನ್ ಮಾಡಿಬಿಟ್ಟು ನಾವು ಆ ಜೇನು ಪೆಟ್ಟಿಗೆಯ ತಳಭಾಗದಲ್ಲಿ ಅಡಿಮಣೆಯನ್ನು ಹೇಗೆ ಮೊದಲೇ ತೋರಿಸಿದ್ನಲ್ಲ ಅದೇ ರೀತಿ ಅದನ್ನು ಇಡಬೇಕಾಗ್ತದೆ. ಹೀಗೆ ಜೇನು ಪೆಟ್ಟಿಗೆಯ ನಿರ್ವಹಣೆಯಲ್ಲಿ ನಾವು ಮಾಡಬೇಕಾದ್ದು ಅಡಿಮಣೆಯನ್ನು ಸ್ವಚ್ಛ ಮಾಡ್ತಕ್ಕಂಥದ್ದು ಕನಿಷ್ಠ 2 ವಾರಗಳಿಗೊಮ್ಮೆ ಆದರೂ ನಾವು ಸ್ವಚ್ಛ ಮಾಡಬೇಕು ಸ್ನೇಹಿತರೆ. ಈಗ ಅಡಿಮಣೆಯನ್ನು ಆ ಜಾಗದಲ್ಲಿ ಇಟ್ಟ ತಕ್ಷಣ ಮತ್ತೆ ಜೇನು ಹುಳುಗಳು ಅದೇ ಜಾಗಕ್ಕೆ ಬಂದು ಅಭ್ಯಾಸ ಆಗಿರುತ್ತೆ, ಅಲ್ಲಿಗೆ ಬರ್ತಾ ಇದ್ದಾವೆ. ಕುಟುಂಬ ಚೇಂಬರನ್ನು ಈಗ ಮತ್ತೆ ಅಡಿಮಣೆಯ ಮೇಲ್ಭಾಗದಲ್ಲಿ ನಾವು ಜೋಡಿಸಿಡಬೇಕಾಗುತ್ತೆ. ಈಗ ಅಡಿಮಣೆಯ ಮೇಲ್ಭಾಗಕ್ಕೆ ಕುಟುಂಬ ಚೇಂಬರನ್ನು ಇಡ್ತಾ ಇದ್ದೇನೆ. ಕುಟುಂಬ ಚೇಂಬರನ್ನು ಅಡಿಮಣೆಯ ಮೇಲ್ಭಾಗದಲ್ಲಿ ಇಡಬೇಕಾದ್ರೆ ಅದನ್ನು ನೀಟಾಗಿ ವ್ಯವಸ್ಥಿತವಾಗಿ ಜೋಡಿಸಿಡಬೇಕಾಗುತ್ತೆ. ಅಡಿಮಣೆಯಲ್ಲಿ ಹುಳುಗಳು ಒಳಗೆ ಹೋಗುವ ದ್ವಾರಕ್ಕೆ ಸರಿಯಾಗಿ ಅದನ್ನು ಹೊಂದಿಸಿ ಇಡಬೇಕಾಗುತ್ತೆ ಸ್ನೇಹಿತರೆ. ಹಾಗೆ ಈ ಪೆಟ್ಟಿಗೆಯ ಮೇಲ್ಭಾಗದಲ್ಲಿ ಇರ್ತಕ್ಕಂತಹ ನಾವು ಅಭಾವ ಕಾಲದಲ್ಲಿ ಆ ಹುಳುಗಳಿಗೆ ಆಹಾರವನ್ನು ನೀಡಲಿಕ್ಕೆ ಒಂದು ಪ್ಲಾಸ್ಟಿಕ್ ಡಬ್ಬಿಯಲ್ಲಿ ಸಕ್ಕರೆ ಪಾಕವನ್ನು ಹಾಕಿ ಇಡಲಿಕ್ಕೆ ಅಲ್ಲಿ ಒಂದು ಪ್ಲಾಸ್ಟಿಕ್ ಡಬ್ಬಿ ಇಟ್ಟಿದ್ವಿ. ಆ ಡಬ್ಬಿ ಈಗ ಅಗತ್ಯ ಇಲ್ಲ, ಯಾಕೆಂದರೆ ಈಗ ಆಹಾರದ ಅಭಾವ ಅವಕ್ಕೆ ಇಲ್ಲ. ಹಾಗಾಗಿ ಆ ಪೆಟ್ಟಿಗೆಯನ್ನು ಮೇಲ್ಭಾಗದಲ್ಲಿರ್ತಕ್ಕಂಥ ಪ್ಲಾಸ್ಟಿಕ್ಕನ್ನು ನಾನು ತೆಗಿತಾ ಇದ್ದೀನಿ ಸ್ನೇಹಿತರೆ. ಅದನ್ನು ತೆಗೆದುಬಿಟ್ಟು ಈಗ ಅದರ ಮೇಲ್ಗಡೆಗೆ ನಾನು ಈಗ ಇಡಬೇಕಾಗಿರೋದು ಸೂಪರ್ ಚೇಂಬರ್. ಆ ಸೂಪರ್ ಚೇಂಬರನ್ನು ನಾವು ಕ್ಲೀನ್ ಮಾಡಿದ್ದೀವಿ. ಆ ಕ್ಲೀನ್ ಮಾಡಿರ್ತಕ್ಕಂಥ ಸ್ವಚ್ಛವಾಗಿರ್ತಕ್ಕಂಥ ಸೂಪರ್ ಚೇಂಬರನ್ನು ನಾವು ಈಗ ಸಂಸಾರ ಕೋಣೆಯ ಮೇಲ್ಭಾಗದಲ್ಲಿ ನಾವು ಇಡ್ತಾ ಇದ್ದೇವೆ. ಈಗ ಸೂಪರ್ ಚೇಂಬರ್ನ ಮೇಲ್ಭಾಗಕ್ಕೆ ಮುಚ್ಚಳದಿಂದ ಸರಿಯಾಗಿ ಮುಚ್ಚಬೇಕಾಗುತ್ತೆ. ಆ ಮುಚ್ಚಳವನ್ನು 4 ಮೂಲೆಗಳು ಸರಿಯಾಗಿ ಹೊಂದಿಕೆ ಆಗುವ ರೀತಿಯಲ್ಲಿ ಮುಚ್ಚಿಬಿಟ್ಟು ದಾರದಿಂದ ಬಿಗಿಯಾಗಿ ಕಟ್ಟಬೇಕಾಗುತ್ತೆ ಸ್ನೇಹಿತರೆ.
ಈಗ ನಾವು ಆ ಮುಚ್ಚಳವನ್ನು ಸರಿಯಾಗಿ ಆ ಸೂಪರ್ ಚೇಂಬರ್ನ ಮೇಲ್ಭಾಗದಲ್ಲಿ ಜೋಡಿಸಿ ಮುಚ್ತಾ ಇದ್ದೇನೆ. ಇದುವರೆಗೆ ವಿಡಿಯೋ ವೀಕ್ಷಣೆ ಮಾಡಿದ ತಮಗೆಲ್ಲರಿಗೂ ಧನ್ಯವಾದಗಳು. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ.